ಬಟ್ ನಮ್ಮದು ಇಲ್ಲ ಕಲಬುರಗಿ, ರಾಯಚೂರು ಏನು ಬಾರ್ಡ್ರ್ ಏರಿಯಾಸ್ ಇದೆ, ಹೈದರಾಬಾದ್ ಬಾರ್ಡ್ರ್ ಏರಿಯಾಸು, ಅಲ್ಲಿ ಸೋಷಿಯಲ್ ಮೀಡಿಯಾ ಬೇರೆ ಥರ ರೀಚ್ ಆಗುತ್ತೆ. ಅಂದರೆ ನಿಮಗೆ ಇನ್ಫ್ಲೂಯೆನ್ಸರ್ಸು ಇರ್ಬೋದು, ಅವ್ರದ್ದೆಲ್ಲ ಅಲ್ಲಿ ರೀಚ್ ಇದೆ. ನಮ್ಮ ಇಲ್ಲಿ ಯೂಟ್ಯೂಬ್ ನಾವು ಏನು ನೀವು ಇದು ಮಾಡ್ತಾ ಇದ್ರೆ ನಮ್ಮ ಹುಬ್ಳಿವರೆಗೂ ರೀಚ್ ಆಗುತ್ತೆ. ಅಂದರೆ ಜಾಸ್ತಿ ಏನು ಡೆವಲಪ್ಡ್ ಸಿಟೀಸ್ ಇದ್ದಾವೆ ಅಲ್ಲಿ ರೀಚ್ ಆಗುತ್ತೆ. ಬಟ್ ನೀವು ಅಲ್ಲಿ ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಯಾದಗಿರಿ, ಇವರು ಎಸ್ಪೆಷಲಿ ಯಾದಗಿರಿ ಆಗಿರ್ಬೋದು, ಶಾಪುರ, ಸೂರ್ಪುರ ಅಂತ ಬರುತ್ತೆ. ಅಲ್ಲಿ ಬಾಸ್ ಸಿನಿಮಾ ಕಲೆಕ್ಷನ್ನು ಇಲ್ಲಿಕ್ಕಿಂತ ಕಿತ್ಕೊಂಡು ಹೋಗುತ್ತೆ. ಅಂದರೆ ಎಂಥ ನಿಮ್ಗೆ ನಾರ್ಮಲ್ ಸಿನಿಮಾನು ಸೂಪರಾಗಿ ಬರುತ್ತೆ. ಇವಾಗ ನೀವು ಡೈರೆಕ್ಷನ್ ಮಾಡಿದ್ರೆ ಅಂದ್ರೆ ಅಲ್ಲಿ 100 ಜನದಲ್ಲಾದರೂ 10 ಜನನಾದರೂ ನಮ್ಮ ಬಾಸ್ತಮ್ಮ ನಾನು ನೋಡಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಥ್ಯಾಂಕ್ ಯು. ನಾನು ಹೇಳೋದೇನೆಂದರೆ, ನೀವು ಯಾಕೆ ಕಲಬುರ್ಗಿಲಿ ಒಂದು ಪ್ರೆಸ್ ಮೀಟ್ ಮಾಡಬಾರ್ದು? ಅಂದರೆ ಇನ್ನೊಂದು 4-5 ದಿನ ನಿಮಗೆ ಟೈಮ್ ಇದೆ. ಕಲಬುರ್ಗಿಲಿ ನಾವು ಸುಮಾರು ಬಾಸ್ಗೂ ಕೇಳ್ತಾ ಇದ್ದೀವಿ. ನಾನು ನಮ್ಮ ಹುಬ್ಳಿಲಿ ಸುಮಾರು ಮಾಡಿದ್ದಾರೆ, ನಮಗೆ ತೊಂದರೆ ಇಲ್ಲ, ನಮಗೆ ರೀಚ್ ಆಗುತ್ತೆ. ಬಟ್ ಕಲಬುರ್ಗಿ ಸೈಡು ನೀವು ಅಲ್ಲಿ ಬಂದು ಒಂದು ಪ್ರೆಸ್ ಮೀಟು ಆ ಥರ ಮಾಡಿದರೆ, ಅಲ್ಲಿ ಒಂದು ಲೋಕಲ್ ಚಾನಲ್ಸ್ ಅಂತ ಇದೆ, ಅಲ್ಲಿ TV9 ನೋಡೋಲ್ಲ, ಅಲ್ಲಿ ಅಂತಲೇ ಒಂದಿಷ್ಟು ಚಾನಲ್ಸ್ ಅಂತ ಇರುತ್ತೆ. ಅಲ್ಲಿ ನೀವು ಬಂದು ಒಂದು ಪ್ರೆಸ್ ಮೀಟ್ ಮಾಡಿದರೆ ಅದು ರೀಚ್ ಆಗುತ್ತೆ. ಎಸ್ಪೆಷಲಿ ಬಿಜಾಪುರ ಆ ಕಡೆ ಎಲ್ಲ ನಾವಿಲ್ಲಿ ಮಾಡ್ತಾ ಇರೋದು ಅಲ್ಲಿ ಅವ್ರಿಗೆ ರೀಚ್ ಆಗೋಲ್ಲ ಬಸ್.